ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮಾನ್ಯ ಸಿದ್ದರಾಮಣ್ಣ ಅವರು ಕುಮಾರಸ್ವಾಮಿ ಅವರ ಅಪ್ರಾಣೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಪಾಪ ಕಾಂಗ್ರೆಸ್ನ ಮಹಾನಾಯಕರುಗಳು ಫಲಿತಾಂಶ ಹೊರಗೆ ಬಂದಿದ್ದ ದಿನ ಮಾನ್ಯ ಕುಮಾರಸ್ವಾಮಿ ಅವರು ಮಾನ್ಯ ದೇವೇಗೌಡರ ಮನೆ ಬಾಗಿಲಿಗೆ ಬಂದು ಸಂಪೂರ್ಣ ಸಾಮರ್ಥ್ಯ ಇದೆ, ನಮ್ಮ ಜೊತೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿ ಪಾಪ ಸಿದ್ದರಾಮಣ್ಣನೂ ಒಪ್ಪಿಗೆ ಕೊಟ್ಟರು. ಅವತ್ತು ಇದೆಲ್ಲ ಒಂದು ಇತಿಹಾಸ. ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಬಹಿರಂಗವಾಗಿ ಮತ್ತೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯಲ್ಲಿ ನಿಂತು ಒಂದು ಮಾತು ಹೇಳ್ತಾರೆ, ಸೂರ್ಯ ಚಂದ್ರ ಹುಟ್ಟದ ಎಷ್ಟು ಸತ್ಯವೋ ಕುಮಾರಸ್ವಾಮಿ ಅವರು ಈ ಸಲ ಲೋಕಸಭೆಯಲ್ಲಿ ಸೋಲದಷ್ಟೇ ಸತ್ಯ ಅಂತ ಹೇಳಿದ್ರು. ಪಾಪ ಸಂಸದರಾಗಿ ಆಯ್ಕೆಯಾಗದಷ್ಟೇ ಅಲ್ಲ, ಕೇಂದ್ರದಲ್ಲಿ ಸಚಿವರಾಗಿ ಈ ದೇಶದ ಹಾಗೂ ಈ ರಾಜ್ಯದ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಅಂತಕ್ಕಂಥ ಎರಡು ಅತ್ಯಂತ ಬಲಿಷ್ಠವಾದಂಥ ಈ ದೇಶದ ಒಂದು GDP ಸೆಕ್ಟರ್ನ ಒಂದು ಗ್ರೋತ್ಗೆ ಬಹಳ ಪ್ರಮುಖವಾದಂಥ ಒಂದು ಇವತ್ತು ಹುದ್ದೆಗಳನ್ನ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಶ್ರೀ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಬಹುಶಃ ನನ್ನ ಅನಿಸಿಕೆ ಇವೆರಡು ಉದಾಹರಣೆಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾವಾಗ ಮಾನ್ಯ ಸಿದ್ದರಾಮಣ್ಣ ಅವರು ಆಗೋದಿಲ್ಲ ಅಂತಾರೋ ಬಹುಶಃ ಅವ್ರ ಬಾಯಲ್ಲಿ ಮಚ್ಚೆ ಇದೆ ಅನ್ಸುತ್ತೆ. ಮುಂದೆ ಅದೇನೇನಾಗುತ್ತೆ ಸಾಕು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.